ಈ ಕರ್ನಾಟಕದಲ್ಲಿ ಫಸ್ಟ್ ಇನ್ಕ್ಯುಬೇಟರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಈ ತರ ಪ್ರಾಸೆಸ್ ನ ಮಾಡಿ ಫೇಲಿಯರ್ಸ್ ನ ಹೆಂಗೆ ರೀಕಾಲ್ ಮಾಡಿ ಅದನ್ನ ಸಕ್ಸಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬಲ್ಬು ಕೊಟ್ಟಿದ್ದೀನಿ, ಹೀಟರು ಕೊಟ್ಟಿದ್ದೀನಿ. ಆನ್ ಆಗಿದ ಕೂಡಲೇ ಇಲ್ಲಿ ಗ್ರೀನ್ ಲೈಟ್ ಉರಿತಾ ಇದೆ ಅಂದ್ರೆ ನೋಡಿ ಸರ್, ಇದು ರೊಟೇಷನ್ ಆಗ್ತಿದೆ ಅಂತೇಳಿ. ಇಲ್ಲಿ ಒಳಗಡೆ ಲೈಟ್ ಏನು ಉರಿತಿದೆಯೋ ಈ ಹೀಟ್ ಲೈಟ್ ಆಫ್ ಆಗುತ್ತೆ, ಆಟೋಮೆಟಿಕ್ ಕಟ್ ಆಫ್. ಇದು ಬ್ರಾಂಡೆಡ್ ಹೈಕೂಲ್ ಪವರ್ ಫ್ಯಾನು. ಈ ಫ್ಯಾನ್ ಇಂದ ಗಾಳಿನ ಸ್ಪ್ರೆಡ್ ಮಾಡ್ತಾ ಇರುತ್ತೆ, ಹೀಟು ಮತ್ತೆ ಗಾಳಿನ ಪ್ರತಿಯೊಂದು ಮಟ್ಟೆಗೂ ಸ್ಪ್ರೆಡ್ ಮಾಡುತ್ತೆ. ಎವ್ರಿ 1 hour ಇದು ಮಟ್ಟೆ ರೊಟೇಟ್ ಮಾಡ್ತಾ ಇರುತ್ತೆ. ಈ 2 ಬಲ್ಬ್ ಇಂದ ಏನಾಗುತ್ತೆ ಅಂದ್ರೆ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ಫೈಬರ್ ಬಂದು ಈ ನೆಲದಲ್ಲಿ ಭೂಮಿ ಒಳಗಡೆ ವಾಟರ್ ಲೈನಿಂಗ್ ಹೋಗಕ್ಕೆ ಯೂಸ್ ಮಾಡ್ತಾರಲ್ಲ ಸರ್ ಫೈಬರ್, ಆ ಕಂಟೆಂಟ್ ಫೈಬರ್ ಸುಪ್ರೀಂ ಕ್ವಾಲಿಟಿ ಇದೆ, ಹೆವಿ ಡ್ಯೂಟಿ ಅಂತೀವಿ. ಇವಾಗ ಮಿಷನ್ ತಗೊಂಡ್ಬರ್ತಾರೆ, ಹೊಸ ಮಿಷನ್ ಕೊಟ್ಟಿರ್ತೀನಿ, ಅವ್ರು ತಂದು ಮಿಷನ್ ಹಂಗೆ ಇಟ್ಟು ಜಸ್ಟ್ ಹಿಂಗೆ ವೈರ್ ಕೊಟ್ಟಿರ್ತೀವಲ್ಲ, ಈ ವೈರ್ನ ಪ್ಲಗ್ ಮಾಡ್ತೀವಿ. ಪ್ಲಗ್ ಮಾಡಿ ಇದನ್ನ ಜಸ್ಟ್ ಹಿಂಗೆ ಓಪನ್ ಮಾಡಿ ಸರ್ ಬಲ್ಬ್ ಕೊಟ್ಟಿರ್ತೀವಿ ನಾವು. ಇದರಲ್ಲಿ ಬಲ್ಬ್ 2 ಬಲ್ಬ್ನ ಫಿಕ್ಸ್ ಮಾಡಿಕೊಂಡು, ಇದು ಮೋಟರಿಂದ ಬಂದಿರೋ ವೈರ್, ಇದು ಫಿಕ್ಸ್ ಆಗೇ ಇರುತ್ತೆ. ಮತ್ತು ಇಲ್ಲಿ ವಾಟರ್ ಬೌಲ್ ಕೊಟ್ಟಿದ್ದೀನಿ ಸರ್, ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ವಾಟರ್ ಬೌಲ್ ಇದೆ, ಇಲ್ಲಿ ನೀರು ಹಾಕಿದ್ರೆ ಮೇ ಬಿ ಆ ಬೌಲ್ ಫುಲ್ ಆದರೆ ಆಟೋಮೆಟಿಕ್ ಇದು ನೀರು ಆಚೆ ಬರುತ್ತೆ. ಸೊ ಇದು ಹಿಂಗಾಗಿರುತ್ತೆ ಸರ್, ಇದು ಫುಲ್ ಇಷ್ಟೇ ಪ್ರಾಸೆಸ್. ಇದನ್ನು ಮಾಡಿಕೊಂಡು ನೀವು ಜಸ್ಟ್ ಮೊಟ್ಟೆನ ಒಳಗಡೆ ಇಟ್ಟು ಜಸ್ಟ್ ಇದನ್ನು ಮುಚ್ಚಿಬಿಟ್ಟು ಮೊಟ್ಟೆನ 70 ಮೊಟ್ಟೆ ಜೋಡಿಸಿ ಇದನ್ನು ಆನ್ ಮಾಡಿದ್ರೆ ಸರ್ ಇದು ಆಟೋಮೆಟಿಕ್ ಆನ್ ಆಗುತ್ತೆ. ಆನ್ ಆಗಿದ ಕೂಡಲೇ ಇಲ್ಲಿ ಗ್ರೀನ್ ಲೈಟ್ ಉರಿತಾ ಇದೆ ಅಂದರೆ ನೋಡಿ ಸರ್, ಇದು ರೊಟೇಷನ್ ಆಗ್ತಿದೆ ಅಂತೇಳಿ. ಫಸ್ಟ್ ಇದು ರೊಟೇಷನ್ ಆಗುತ್ತೆ. ಎವ್ರಿ 1 hour ಇದು ಮೊಟ್ಟೆ ರೊಟೇಟ್ ಮಾಡ್ತಾ ಇರುತ್ತೆ. ಈ 2 ಬಲ್ಬಿಂದ ಏನಾಗುತ್ತೆ ಅಂದರೆ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಮಿಷನ್ಗೆ. 3ನೇದು ನಾನು ಹೇಳಿದ ಏರ್ ಸರ್. ಈ ಫ್ಯಾನಿಂದ, ಇದು ಬ್ರ್ಯಾಂಡೆಡ್ ಹೈಕೂಲ್ ಪವರ್ ಫ್ಯಾನು. ಈ ಫ್ಯಾನಿಂದ ಗಾಳಿನ ಸ್ಪ್ರೆಡ್ ಮಾಡ್ತಾ ಇರುತ್ತೆ, ಹೀಟು ಮತ್ತು ಗಾಳಿನ ಪ್ರತಿಯೊಂದು ಮಟ್ಟೆಗೂ ಸ್ಪ್ರೆಡ್ ಮಾಡುತ್ತೆ. ಮತ್ತು ನಿಮ್ಗೆ ಹೇಳಿದಂಗೆ ಇಲ್ಲಿ ನೀರು ಹಾಕಿದರೆ ಒಳಗಡೆ ಬೌಲ್ ಇದೆ, ಆ ಬೌಲಿಂದಲ್ಲಿ ಇರೋ ನೀರು ಹೀಟಾಗಿ ಹ್ಯೂಮಿಡಿಟಿಯಾಗಿ ಮಟ್ಟೆಗೆ ಸಿಗುತ್ತೆ. ಸೊ ಇದು ಪ್ರಾಸೆಸ್ಸು. ಸೊ ನೋಡಿ, ಇಲ್ಲಿ ಟೆಂಪ್ರೇಚರ್ ಕಂಟ್ರೋಲರ್, ಇದು ಟೆಂಪ್ರೇಚರ್ ತೋರಿಸೋಂಥ ಒಂದು ವೈರು. ಒಳಗಡೆ ಏನು ಟೆಂಪ್ರೇಚರ್ ಇರುತ್ತೋ ಆ ಟೆಂಪ್ರೇಚರ್ ಇಲ್ಲಿ ತೋರಿಸ್ತಾ ಇರುತ್ತೆ. ಇವಾಗ ನೋಡಿ 31 ಡಿಗ್ರಿ ಟೆಂಪ್ರೇಚರಲ್ಲಿದೆ. ಒನ್ಸ್ ಇದು 38 ಡಿಗ್ರಿ ಆಗಿದ ಕೂಡಲೇ ಇಲ್ಲಿ ಒಳಗಡೆ ಲೈಟ್ ಏನು ಉರಿತಿದೆಯೋ ಈ ಹೀಟ್ ಲೈಟ್ ಆಫ್ ಆಗುತ್ತೆ, ಆಟೋಮೆಟಿಕ್ ಕಟ್ ಆಫ್. ಇದಕ್ಕೆ ಇದನ್ನ ಆಟೋಮೆಟಿಕ್ ಅಂತೀವಿ. ಮೊಟ್ಟೆ ತಿರುಗೋದ್ರಲ್ಲೂ ಆಟೋಮೆಟಿಕ್ ಆಗಿರುತ್ತೆ. ಒಳಗಡೆ ಹೀಟ್ ಒನ್ಸ್ 38 ಡಿಗ್ರಿ ಬಂದಿದ್ದ ಕೂಡಲೇ ಹೀಟ್ ಆಫ್ ಆಗ್ತದೆ. ನೀವು ನೋಡ್ತಾ ಇರ್ತೀರಾ ನೋಡಿ, ಇವಾಗ ಗ್ರೀನ್ ಕಲರ್ ಲೈಟ್ ಆಫ್ ಆಗಿದೆ. ಸೊ ರೊಟೇಷನ್ ಆಫ್ ಆಗಿದೆ. ನೆಕ್ಸ್ಟ್ 1 ಗಂಟೆ ಟೈಮ್ 1 hour ಆದಮೇಲೆ ಆಟೋಮೆಟಿಕ್ ಮಿಷನ್ ಮತ್ತೆ ಅದನ್ನು ರೊಟೇಟ್ ಮಾಡುತ್ತೆ. ಗ್ರೀನ್ ಲೈಟ್ ಆನ್ ಆಗಿ ಮತ್ತೆ ರೊಟೇಟ್ ಮಾಡುತ್ತೆ. ಇದೆಲ್ಲ ಲಾಕ್ ಮಾಡಿರ್ತೀವಿ. ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ, ಇಲ್ಲ ಯಾರೋ ಗೊತ್ತಿಲ್ಲದೆ ಪ್ರೆಸ್ ಮಾಡ್ತಾರೆ, ಚೇಂಜ್ ಆಗುತ್ತೆ, ಏನಿಲ್ಲ. ನಾವು ಫುಲ್ಲಿ ಆಟೋ ಲಾಕ್ ಮಾಡಿ ಕಳಿಸಿರ್ತೀವಿ ಕಸ್ಟಮರ್ಗೆ. ಸೊ ಇದನ್ನು ತಗೊಂಡೋಗಿ ಇಡ್ತಾರೆ, ಒಳಗಡೆ ಮೊಟ್ಟೆ ಜೋಡಿಸ್ತಾರೆ, ನೀರು ಫಿಲ್ ಮಾಡ್ತಾರೆ, 2 ಬಲ್ಬ್ ಫಿಕ್ಸ್ ಮಾಡ್ತಾರೆ, ಪ್ಲಗ್ ಹಾಕಿ ಆನ್ ಮಾಡ್ತಾರೆ ಸರ್. ಮೊಟ್ಟೆಗೆ 4 ವಿಷಯ ಬೇಕು ಅಂತ. ಅದ್ರಲ್ಲಿ ಫಸ್ಟ್ ಆಪ್ಷನ್ ಹೀಟು. ಹೀಟ್ ಏನು ಮಾಡುತ್ತೆ ಅಂದರೆ, ನಾನು 2 ಪ್ರಾಸೆಸ್ ಕೊಟ್ಟಿದ್ದೀನಿ. ಈ ಕರ್ನಾಟಕದಲ್ಲಿ ಫಸ್ಟ್ ಇನ್ಕ್ಯುಬೇಟರ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಈ ಥರ ಪ್ರಾಸೆಸ್ನ ಮಾಡಿ ನಾವು ಫೇಲಿಯರ್ಸ್ ಕಂಡು ಬಂದಿದ್ದೀವಿ ಸರ್. ಅದರಿಂದ ಫೇಲಿಯರ್ಸ್ನ ಹೆಂಗೆ ರೀಕಾಲ್ ಮಾಡಿ ಅದನ್ನು ಸಕ್ಸಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬಲ್ಬು ಕೊಟ್ಟಿದ್ದೀನಿ, ಹೀಟರು ಕೊಟ್ಟಿದ್ದೀನಿ. ಸೊ ಇವಾಗ ಎಕ್ಸಾಂಪಲ್, ಕಸ್ಟಮರ್ ಬಲ್ಬಲ್ಲಿ ಆನ್ ಮಾಡಿಕೊಂಡು ಮನೇಲೇ ಇರ್ತಾರೆ, ಓಡಾಡ್ಕೊಂಡು ಇರ್ತಾರೆ ಅಂದಾಗ ಬಲ್ಬ್ ಆನಲ್ಲಿದೆಯಾ ಆಫಲ್ಲಿದೆಯಾ ಅಂತ ಒನ್ಸ್ ನೋಡ್ತಾ ಇರ್ತಾರೆ. ಸೊ ಗೊತ್ತಾಗುತ್ತೆ. ಒನ್ಸ್ ನೀವು ಇವಾಗ ಊರಿಗೆ ಹೋಗ್ತಾ ಇದ್ದೀರಾ ಅನ್ಕೊಳ್ಳಿ, ಊರಿಗೆ ಹೋದಾಗ ಬಲ್ಬ್ ಸಡನ್ ಆಗಿ ಹೈ ಪವರ್ ಆಗೋದು ಇಲ್ಲ ಲೋ ಪವರ್ ಆಗೋದು, ಫ್ಯೂಸ್ ಆಗ್ಬಿಡುತ್ತೆ. ಅವರು ಮನೇಲಿ ಇರಲ್ಲ, ಅವಾಗ ಮತ್ತೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ. ಹೀಟ್ ಇರಲ್ಲ, 1-2 ದಿನ 3 ದಿನ ಅವ್ರು ಬಂದಿರಲ್ಲ. ಸೊ ಮೊಟ್ಟೆ ಫುಲ್ ಹೀಟ್ ಇಲ್ಲದೆ ವೇಸ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಹೀಟರ್ ಒಂದೊಂದು ಕಡೆ ಕರೆಂಟ್ ಫ್ಯೂಸ್ ಹೋಗ್ತಾ, ಮೀನ್ಸ್ ಹೈ ಪವರ್ ಲೋ ಪವರ್ ಆದಾಗ, ಕರೆಂಟ್ ಸಚುವೇಶನ್ ಆದಾಗ ಬಲ್ಬ್ ಫ್ಯೂಸ್ ಹೋಗ್ಬಿಡುತ್ತೆ. ಅವ್ರೇನು ಮಾಡ್ತಾರೆ, ಇಲ್ಲಿ ನಾನು ಜಸ್ಟ್ ಒಂದು ಸ್ವಿಚ್ ಕೊಟ್ಟಿದ್ದೀನಿ. ಬಲ್ಬ್ಗಾದ್ರೆ ಬಲ್ಬ್ ಬೇಡ, ನಾನು ಹೀಟರಲ್ಲಿ ರನ್ ಮಾಡ್ತೀನಿ ಅಂತ ಈ ಸ್ವಿಚ್ ಕ್ಲಿಕ್ ಮಾಡಿದ್ರೆ ಇವಾಗ ನೋಡಿ ಸರ್ ಹೀಟರ್ ಕನ್ವರ್ಟ್ ಆಗುತ್ತೆ. ಮತ್ತೆ ನಮ್ಮದು ಶಾಕ್ ಪ್ರೂಫ್ ಇರುತ್ತೆ ಸರ್. ನೋಡಿ, ಹೀಟರ್ಗೆ ಇಟ್ಟು ಆನ್ ಮಾಡಿದ್ದೀನಿ, ಮುಟ್ಟಿದ್ದೀನಿ, ಎಲ್ಲ ಇದು ಅಲ್ಯೂಮಿನಿಯಂ ಸರ್, ಪ್ಯೂರ್ ಅಲ್ಯೂಮಿನಿಯಂ. ರೊಟೇಷನ್ ಟ್ರೇ ಬಂದು ಪ್ಯೂರ್ ಅಲ್ಯೂಮಿನಿಯಮು. ನಾನು ಮುಟ್ಟಿದ್ದೀನಿ ನೋಡಿ, ಇದು ಇನ್ನೂ ಒಂದು 2 ಸೆಕೆಂಡ್ 3 ಸೆಕೆಂಡ್ಸಲ್ಲಿ ಮತ್ತೆ ಹೀಟ್ ಆಗುತ್ತೆ. ಫ್ಯಾನ್ ಅಂತೂ ಓಡ್ತಾ ಇರುತ್ತೆ. ಸೊ ಹೀಟರ್ ಆದರೆ ಹೀಟರ್, ಬಲ್ಬ್ ಆದರೆ ಬಲ್ಬು. ಸೊ ಬಲ್ಬ್ ಏನು ಮಾಡುತ್ತೆ ಅಂದರೆ ಹೀಟ್ ಜನರೇಟ್ ಮಾಡುತ್ತೆ ಸರ್. 1-2 ನಿಮಿಷ ಬಿಟ್ಟು ನೀವು ಬಲ್ಬ್ ಮುಟ್ಟು ನೋಡಿ, ಕೈ ಸುಟ್ಬಿಡ್ತದೆ. ಸೊ ಅದು ಎಕ್ಸಸ್ ಆಫ್ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು 38 ಡಿಗ್ರಿಗೆ ಅಂತ ಹೀಟ್ ಪ್ರೊಡ್ಯೂಸ್ ಮಾಡಿದ್ಮೇಲೆ ನಾವು ಕಂಟ್ರೋಲರಲ್ಲಿ ಸೆಟ್ಟಿಂಗ್ಸ್ ಮಾಡಿರ್ತೀವಿ, 38 ಡಿಗ್ರಿಲಿ ಕಟ್ ಆಫ್ ಆಗು ಅಂತೇಳಿ. ಸೊ ಒನ್ಸ್ ಅದು ಹೀಟ್ ಆಗಿದ ತಕ್ಷಣ ಕಟ್ ಆಫ್ ಆಗುತ್ತೆ. ಸೊ ನೀರು ಏನಕ್ಕೆ ಅಂದರೆ ಹ್ಯೂಮಿಡಿಟಿ ಬೇಕು ಅಂತ ಹೇಳಿದೆ. ಕೋಳಿ ಏನು ಮಾಡ್ತಿತ್ತು, ನೀರು ಕುಡ್ಕೊಂಡು ಬಂದ್ಬಿಟ್ಟು ಕೋಳಿಲಿ ಬರೋ ಬೆವರಿಂದ ಮೊಟ್ಟೆಗೆ ಹೀಟ್ ಇಡ್ತಿತ್ತು, ಹೀಟ್ ಅದು ಹ್ಯೂಮಿಡಿಟಿ ಬರ್ತಿತ್ತು. ಸೊ ಸೇಮ್ ಪ್ರಾಸೆಸ್ಸು ನಮ್ಮ ಮೊಟ್ಟೆಯಲ್ಲಿ ಈ ನೀರು ಇಟ್ಟಿದ್ದೀವಲ್ಲ, ಸೊ ನೀರು ಬಿಸಿ ಆಗ್ತಾ ಎವಾಪರೇಟ್ ಆಗಿ ಅದು ಬಂದು ಮೊಟ್ಟೆ ಮೇಲೆ ಕೂತ್ಕೊಂಡು ಹ್ಯೂಮಿಡಿಟಿಯಾಗಿ ಕಂಟ್ರೋಲ್ ಆಗುತ್ತೆ. ಸೊ ಅದಕ್ಕೆ ನೀರು ಮತ್ತು ಗಾಳಿ, ಏರು, ನಾನು ಹೇಳ್ದಂಗೆ ಏರ್ ಸ್ಪ್ರೆಡ್ ಆಗ್ತಾ ಇರುತ್ತೆ. ಮತ್ತು ರೊಟೇಷನ್, ಆಟೋಮೆಟಿಕ್ ರೊಟೇಷನ್. ಎವ್ರಿ 1 hour ಈ ಅಲ್ಯೂಮಿನಿಯಂ ಟ್ರೇಲಿ ರೊಟೇಟ್ ಆಗ್ತಾ ಇರುತ್ತೆ. ಸೊ ನಾವು ಹಾಕಿರೋ ಪ್ರತಿಯೊಂದು ಮೆಟೀರಿಯಲ್ ಹೆಂಗಿರುತ್ತೆ ಅಂದರೆ ಸರ್, ಬ್ರ್ಯಾಂಡೆಡು. ಎಕ್ಸಾಂಪಲು HDP ಕ್ರೇಟ್, ಇದು ಹೆವಿ ಡ್ಯೂಟಿ HDP ಕ್ರೇಟು. ಈ ಫೈಬರ್ ಬಂದು ಈ ನೆಲದಲ್ಲಿ ಭೂಮಿ ಒಳಗಡೆ ವಾಟರ್ ಲೈನಿಂಗ್ ಹೋಗಕ್ಕೆ ಯೂಸ್ ಮಾಡ್ತಾರಲ್ಲ ಸರ್ ಫೈಬರು, ಆ ಕಂಟೆಂಟ್ ಫೈಬರ್ ಸುಪ್ರೀಂ ಕ್ವಾಲಿಟಿ ಇದೆ, ಹೆವಿ ಡ್ಯೂಟಿ ಅಂತೀವಿ. ಮತ್ತೆ ಈ ಫ್ಯಾನ್ ಬಂದು ಹೈ ಕೂಲ್ದು ಬ್ರ್ಯಾಂಡೆಡ್ ಫ್ಯಾನು.
ಮತ್ತೆ ಇದು ಹಾಕಿರೋ ಪ್ರತಿಯೊಂದು ಪ್ಲಗ್ ಆಗಲಿ, ಬೋಲ್ಟ್ ಆಗಲಿ, ಸ್ವಿಚ್ ಆಗಲಿ ಎಲ್ಲ ಆಂಕರ್ ಬ್ರ್ಯಾಂಡ್. ಮತ್ತೆ ವೈರಿಂಗ್ ಮಾಡಿರೋದು ಪ್ರತಿಯೊಂದು ಆರ್ಬಿಟ್ ಕಂಪನಿ. ಸೊ ಪ್ರತಿಯೊಂದು ವಸ್ತುವೆ ಬ್ರ್ಯಾಂಡೆಡ್ ಮೆಟೀರಿಯಲ್ ಮಾಡಿದ್ದೀವಿ ಸರ್. ಮತ್ತೆ ರೊಟೇಷನ್ ಟ್ರೇ ಬಂದು ಅಲ್ಯೂಮಿನಿಯಂ ಟ್ರೇ. ನಾವು ಬೇರೆ ಯಾವುದೇ ಥರ ಮೆಟೀರಿಯಲ್ ಯೂಸ್ ಮಾಡಿಲ್ಲ, ಬೇಗ ಹಾಳಾಗೋದಂತ ಮೆಟೀರಿಯಲ್ ಯೂಸ್ ಮಾಡಿಲ್ಲ. ಸೊ ಒನ್ಸ್ ಇದನ್ನ ಕಸ್ಟಮರ್ ತೊಗೊಂಡೋದ್ರೆ ಒಂದು 3 ತಿಂಗಳು ಯೂಸ್ ಮಾಡಿಬಿಟ್ಟು ಒಂದು ವರ್ಷ ಎತ್ತಿಟ್ಬಿಟ್ಟು ಮತ್ತೆ ಒಂದು 2ನೇ ವರ್ಷ ಎತ್ತು ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಯಾಕಂದರೆ ಮತ್ತೆ ಇದು ಇಲಿ ಕಚ್ಚೋದು, ಕೋಳಿ ಬಂದು ನಾಯಿಯೋ ಬೆಕ್ಕೋ ಏನೋ ಮರಿಯನ್ನ ಬಂದು ಒಳಗಡೆ ನುಗ್ಗಿ ಎತ್ಕೊಳ್ಳೋದು ಏನು ನಡೆಯಲ್ಲ. ಬಿಕಾಸ್ ಇದು ಕಂಪ್ಲೀಟ್ಲಿ ಫೈಬರ್ ಆಗಿರೋದ್ರಿಂದ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಇವಾಗ ಒಂದೊಂದು ಮನೇಲಿ ನಾಯಿ ಮರಿ ಇರ್ತದೆ, ಓಡ್ ಬಂದ್ಬಿಟ್ಟು ಪರ್ಚ್ಬಿಡೋದು, ಕಿತ್ತಾಕೋದು, ಈ ಫೈಬರ್ ಏನೂ ಆಗಲ್ಲ. ಬೆಕ್ಕಿದ್ರು ಏನು ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಇದು ಫುಲ್ ಆ್ಯಂಡ್ ಫುಲ್ ಕ್ವಾಲಿಟಿ ಮೆಟೀರಿಯಲ್ ಸರ್ ಇದು.